ಕಾರ್ಮಿಕರ ಮೇಲೆ ಟ್ಯಾಂಕರ್ ಹರಿದು ಮೂವರು ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಕಿತ್ತೂರು ತಾಲೂಕಿನ ಇಟಕಿ ಕ್ರಾಸ್ ಬಳಿ ಇಂಥದ್ದೊಂದು ಘಟನೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೆಲಸ ಮಾಡ್ತಿದ್ದಂತ ವೇಳೆ ಇಂಥದ್ದೊಂದು ಘಟನೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು. ರಭಸವಾಗಿ ಬಂದಂತ ಟ್ಯಾಂಕರ್ನಿಂದ ಭೀಕರ ಅಪಘಾತ ಆಗಿದೆ. ಭೀಕರ ಅಪಘಾತದಲ್ಲಿ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಇನ್ನುಳಿದ ಕಾರ್ಮಿಕರಿಗೂ ಕೂಡ ಗಂಭೀರ ಗಾಯ ಆಗಿದ್ದು ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಮೇಶ್, ರಾಮಚಂದ್ರ, ರಾಮಣ್ಣ ಮೂವರು ಮೃತ ದುರ್ದೈವಿಗಳು. ಕಲಬುರಗಿ ಮೂಲದ ಮೃತ ಅವ್ರನ್ನ ಸದ್ಯ ಈಗ ಇಂಥದ್ದೊಂದು ಘಟನೆ ಆಗಿದೆ. ಜೊತೆಯಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಅಂದರೆ ಹೆದ್ದಾರಿಯ ಮೇಲೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು. ಇದೇ ಹೊತ್ತಿನಲ್ಲಿ ರಭಸವಾಗಿ ಬಂದಂಥ ಟ್ಯಾಂಕರ್ ಇವರ ಮೇಲೆ ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ರಾಜೇಶ್, ಯಾವಾಗ ಈ ಘಟನೆ ಆಯಿತು? ಜೊತೆಯಲ್ಲಿ ಅವ್ರು ಯಾಕೆ ನಡು ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ರು? ಅಲ್ಲಿ ಯಾವುದೇ ರೀತಿಯಾದಂಥ ಬೋರ್ಡ್ ಅಥವಾ ಮತ್ತೊಂದೇನಾದ್ರೂ ಬ್ಯಾರಿಗೇಟ್ ಹಾಕಿರ್ಲಿಲ್ವಾ? ಏನೆಲ್ಲ ಅಪ್ಡೇಟ್ಸ್ ಇದೆ? ಅಖಿಲೇಶ್, ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಗುಲ್ಬರ್ಗಾ ಮೂಲದ ಏನು ಜನರು ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ. ಈ ವೇಳೆ ಏನಂತಂದ್ರೆ ಅಲ್ಲಿ ಏನು ನಡುವೆ ಏನು ಗಿಡಗಳು ಇರ್ತಾವ, ಅವನ್ನ ಸ್ವಚ್ಛತಾ ಮಾಡುವಂತ ಕೆಲಸದಲ್ಲಿ ನಿರತರುವಂತ ಸಂದರ್ಭದಲ್ಲಿ ಏಕಾಏಕಿ ಏನಂತಂದ್ರೆ ಟ್ಯಾಂಕರ್ ಏನು ಚಾಲಕನ ನಿಯಂತ್ರಣ ತಪ್ಪಿ ಏನು ಅವರ ಮೇಲೆ ಒಂದು ಹರಿಯಾಯ್ತಕ್ಕಂಥದ್ದು. ಹೀಗಾಗಿ ಸ್ಥಳದಲ್ಲೇ 3 ಜನ ಏನು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು. ಸಾವನ್ನಪ್ಪಿರೋದವರು ರಮೇಶ್ ಮತ್ತು ರಾಮಚಂದ್ರ, ರಾಮಣ್ಣ ಅಂತ ಹೇಳಿ ಈಗಾಗಲೇ ಮೃತರ ಹೆಸರು ಕೂಡ ಗುರ್ತಾಗಿರ್ತಕ್ಕಂಥದ್ದು. ಲಕ್ಷ್ಮೀಬಾಯಿ, ಅನುಶ್ರೀ, ಭೀಮಾಬಾಯಿ ಸದ್ಯ ಗಾಯಾಳುಗಳು ಕೂಡ ಏನು ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರು ಕೂಡ ಈಗ ಸದ್ಯ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್.